ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾವಾಗಲೂ ಒಂದೇ ರೀತಿಯ ರೊಟ್ಟಿ ತಿಂದು ಬೇಜಾರಾದಾಗ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ತೆಂಗಿನಕಾಯಿ ರೊಟ್ಟಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ತೆಂಗಿನಕಾಯಿ ಫ್ಲೇವರು ರೊಟ್ಟಿ ಬೇಯಿಸ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ರೊಟ್ಟಿ ಲಟ್ಟಿಸುವಾಗ ಎಲ್ಲೂ ಕೂಡ ಕ್ರ್ಯಾಕ್ ಬರ್ತಿರೋ ರೀತಿಯಲ್ಲಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ಬೇಕು ಮತ್ತು ಪದ್ರ ಆಗಿರ್ತಕ್ಕಂಥ ಉಬ್ಬಿ ಬರುವಂತಹ ತೆಂಗಿನಕಾಯಿ ರೊಟ್ಟಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರ್ಗೆ 3/4 ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇವಾಗ ರುಬ್ಬೋದಕ್ಕೆ ಅದೇ ಬಟ್ಲತೆಗೆ ಅರ್ಧ ಬಟ್ಲಾಗುವಷ್ಟು ನೀರನ್ನು ಸ್ವಲ್ಪನೇ ಸೇರಿಸ್ತಾ ಆದಷ್ಟು ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾವಿಲ್ಲಿ ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಪೂರ್ತಿ ನಾನಿಲ್ಲಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಶೋಧಿಸಿ ತೊಗೊಳ್ಬೇಕು ಅಂತೇನಿಲ್ಲ. ಒಂದು ವೇಳೆ ಸ್ವಲ್ಪ ದಪ್ಪದಾಗಿ ತೆಂಗಿನಕಾಯಿ ಅಲ್ಲಲ್ಲಿ ಉಳ್ಕೊಂಡ್ಬಿಟ್ರೆ ರೊಟ್ಟಿ ಲಟ್ಟಿಸುವಾಗ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಪೂರ್ತಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಅದೇ ಬಟ್ಲಿಗೆ ನಾನಿಲ್ಲಿ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಈ ರೀತಿ ಅಳತೆ ಮಾಡಿ ತಗೊಳ್ಳೋದ್ರಿಂದ ನಮಗೆ ಹಿಟ್ಟು ಎಷ್ಟು ಹಾಕಬೇಕು ಮತ್ತು ನೀರು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1.5 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೀಡಿಯಂ ಫ್ಲೇಮ್ನಲ್ಲಿ ನೀರು ಇವಾಗ ಚೆನ್ನಾಗಿ ಕುದಿ ಬರೋ ತನಕ ಕಾಯಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದಿಲ್ಲ, ಈ ಥರ ಕುದಿ ಬರೋ ತನಕ ಕಾಯಿಸಿ ಇದಕ್ಕೆ ಮುಂಚೆನೇ ರುಬ್ಬಿರ್ತಕ್ಕಂಥ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. 1 ಬಟ್ಲು ತೆಂಗಿನಕಾಯಿ, 1.5 ಬಟ್ಲಾಗುವಷ್ಟು ನೀರು, ಟೋಟಲ್ ಆಗಿ 3 ಬಟ್ಲಷ್ಟು ಅಳತೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ಕರೆಕ್ಟಾಗಿ ಇವಾಗ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಸೇರಿಸ್ತಾ ಇಲ್ಲ. 1.5 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಇನ್ನೂ ಒಂದು ಅರ್ಧಷ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಒಂದು ಸತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಆ ಬಿಸಿನಲ್ಲಿನೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡು ಇನ್ನುಳಿದ ಅಕ್ಕಿ ಹಿಟ್ಟನ್ನು ಕೂಡ ಹೀಗೆ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ತಾ ಟೋಟಲ್ಲಾಗಿ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಕಂಪ್ಲೀಟಾಗಿ ಆಫ್ ಆಗಿದೆ. ನೋಡಿ, ಇದೇ ಬಟ್ಲಿಂದ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ಸೇರಿಸಿ ಈ ರೀತಿ ನಾವು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮುಚ್ಚಳದಿಂದ ಮುಚ್ಚಿ ಇದನ್ನು ಒಂದು 3 ಇಂದ 4 ನಿಮಿಷ ಹಾಗೆ ಆ ಬಿಸಿನಲ್ಲಿನೇ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ 3 ಇಂದ 4 ನಿಮಿಷ ಚೆನ್ನಾಗಿ ಆ ಬಿಸಿನಲ್ಲಿ ಬೆಂದಿದೆ. ಇವಾಗ ಇದನ್ನು ಕಿಚನ್ ಕಟ್ಟೆ ಮೇಲೆ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಬಿಸಿ ಆರೋವರೆಗೂ ನಾವು ಬಿಡಬಾರ್ದು. ಇನ್ನೂ ಬಿಸಿ ಆಗಿದೆ ಅಂದಾಗಲೇ ಈ ಹಿಟ್ಟನ್ನು ನಾದ್ಕೊಳ್ಬೇಕು. ಇವಾಗ ಕೈಗೆ ಸ್ವಲ್ಪನೇ ತಣ್ಣೀರನ್ನು ಅಪ್ಲೈ ಮಾಡ್ಕೊಳ್ತಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಕೈಗೆ ತಣ್ಣೀರನ್ನು ಅಪ್ಲೈ ಮಾಡೋದ್ರಿಂದ ಹಿಟ್ಟಿನ ಬಿಸಿ ಕೂಡ ಕೈಗೆ ತಾಕೋದಿಲ್ಲ, ಹಾಗೆ ಹಿಟ್ಟಿನ ಬಿಸಿ ಕೂಡ ಕಡಿಮೆ ಆಗುತ್ತೆ. ಪೂರ್ತಿಯಾಗಿ ಹಿಟ್ಟಿನ ಬಿಸಿ ಕಡಿಮೆ ಆದಾಗ ಚೆನ್ನಾಗಿ ನಾವು ಜೋರು ಹಾಕಿ ಅಂಗೈನಿಂದ ಹಿಟ್ಟನ್ನು ಮೆದುವಾಗಿ ಮಾಡ್ಕೊಳ್ತಾ ನಾದಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ತೀವೋ ರೊಟ್ಟಿ ಅಷ್ಟೇ ಚೆನ್ನಾಗಿ ತಟ್ಟಬೇಕಾದ್ರೆ ಅಥವಾ ಲಟ್ಟಿಸ್ತಿರ್ಬೇಕಾದ್ರೆ ಸುತ್ತಲೂ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಅಂಗೈನಿಂದ ನಾನಿಲ್ಲಿ ಹಿಟ್ಟನ್ನು ಯಾವ ಥರ ಮೆದುವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಕೈಗೆ ಅಂಟೋ ರೀತಿ ಆಗ್ತಾ ಇರುತ್ತೆ. ಅಕ್ಕಿ ಹಿಟ್ಟಲ್ವ ಸ್ವಲ್ಪ ಜಿಗುಟು ಜಾಸ್ತಿ ಇರುತ್ತೆ, ಹಾಗಾಗಿ ಕೈಗೆ ಅಂಟ್ಕೊಳ್ತಾ ಇರುತ್ತೆ. ತೀರಾ ಹಿಟ್ಟು ಅಂಟೋ ರೀತಿ ಆಗ್ತಿದೆ ಅಂದಾಗ ಲೈಟಾಗಿಯೇ ನೀರನ್ನು ಕೈಗೆ ಅಪ್ಲೈ ಮಾಡ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು. ಹಾಗೆ ಅಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ಹಿಟ್ಟು ಕಲಿಸ್ತಾ ಹೋದಂಗೆಲ್ಲ ಆ ತೆಂಗಿನಕಾಯಿನಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಬಿಟ್ಕೊಂಡು ಹಿಟ್ಟು ಕೈಗೆ ಅಂಟೋದು ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ, ಈ ರೀತಿ ನಾನಿಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ತೀರ ಗಟ್ಟಿ ಆಗೋಲ್ಲ, ತೀರ ಸಾಫ್ಟ್ ಆಗೋಲ್ಲ. ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡು ನೋಡಿ, ನೀವು ರೊಟ್ಟಿ ಯಾವ ಥರ ಲಟ್ಟಿಸ್ತೀರೋ ಆ ಥರ ರೆಡಿ ಆಗುತ್ತೆ. ಎಷ್ಟು ದೊಡ್ಡದಾಗೂ ಕೂಡ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ತೆಳುವಾಗಿ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಈ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಇವಾಗ ನಾದಿರ್ತಕ್ಕಂಥ ಹಿಟ್ಟಿನಿಂದ 1 ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಪುನಃ ಆ ಹಿಟ್ಟನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಳ್ತಾನೆ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡೋದ್ರಿಂದ ಉಳ್ಳೆ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ಹಿಟ್ಟು ನಾವು ಕರೆಕ್ಟಾಗಿ ಕಲಿಸಿದ್ವಿ ಇಲ್ವೋ ಅನ್ನೋದಕ್ಕೂ ಕೂಡ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಈ ರೀತಿ ಉಳ್ಳೆ ಮಾಡಿದಾಗ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬಂದಿಲ್ಲ, ಸ್ಮೂತಾಗಿ ಉಳ್ಳೆ ರೆಡಿಯಾಗಿದೆ ಅಂದರೆ ನಾವು ಕಲಿಸಿರ್ತಕ್ಕಂಥ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬಂದಿದೆ ಅಂತಲೇ ಅರ್ಥ. ಇವಾಗ ರೊಟ್ಟಿ ಲಟ್ಸೋದಕ್ಕೆ ಕೆಳಗಡೆ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಹಾಕಿ ಉಳ್ಳೆನ ಒಂದಷ್ಟು ಅಗಲಕ್ಕೆ ಕೈನಿಂದ ತಟ್ಟುತ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ತಟ್ಟಿದ್ರೆ ಸಾಕು. ಈ ರೀತಿ
ನಂತರ ಇವಾಗ ಲಟ್ಟಣಿಗೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡ್ತಾ ಹಗುರವಾಗಿ ಚಪಾತಿ ಹಾಗೆ ನಾವು ಇದನ್ನು ತೀಡ್ತಾ ಹೋಗೋದು. ಇಲ್ಲಿ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ರೊಟ್ಟಿ ತುಂಬಾ ಈಸಿಯಾಗಿ ತಿರುಗುತ್ತೆ. ಆದರೆ ಒಂದೊಂದು ಟೈಮಲ್ಲಿ ಈ ಜೋಳದ ರೊಟ್ಟಿ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ ಈ ಥರ ತೀಡ್ತಿರ್ಬೇಕಾದ್ರೆ ಅಥವಾ ತಟ್ಟುತ್ತಿರ್ಬೇಕಾದ್ರೆ ರೊಟ್ಟಿ ಕಲ್ಲಿಗೆ ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ. ರೊಟ್ಟಿ ತಿರುಗೋದೇ ಇಲ್ಲ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ರೊಟ್ಟಿ ಕೆಳಗಡೆ ಒಣ ಹಿಟ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಕೈಗೆ ಸ್ವಲ್ಪ ಲೈಟಾಗಿ ನೀರನ್ನು ಅಪ್ಲೈ ಮಾಡಿಕೊಂಡು ಕೂಡ ರೊಟ್ಟಿನ ನೀವು ತಿರುಗಿಸಿ, ರೊಟ್ಟಿ ತಿರುಗುತ್ತೆ ಚೆನ್ನಾಗಿ. ಈ ಥರ ದಂಡಿಯಾಗಿ ಹಗುರವಾಗಿ ರೊಟ್ಟಿನ ತೀಡಬೇಕು. ಮತ್ತು ರೊಟ್ಟಿ ದೊಡ್ಡದಾದಂಗೆಲ್ಲ ಸ್ವಲ್ಪ ತೆಳುವಾಗ್ತಾ ಹೋಗುತ್ತೆ, ಲಟ್ಟಣಿಗೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮಧ್ಯದಲ್ಲಿ ಸ್ವಲ್ಪ ಲಟ್ಟಣಿಗೆಗೆ ಹಿಟ್ಟನ್ನು ಅಪ್ಲೈ ಮಾಡ್ಕೊಳ್ತಾನೆ ರೊಟ್ಟಿನ ತೀಡಬೇಕು. ಸೊ ನೋಡ್ತಾ ಇದ್ದಿಲ್ಲ, ರೊಟ್ಟಿ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬಂದಿಲ್ಲ, ಸೀಳು ಥರ ಕಾಣಿಸ್ತಾ ಇಲ್ಲ. ಎಷ್ಟು ತೆಳುವಾಗಿ ಎಷ್ಟು ದೊಡ್ಡದಾಗಿ ಬೇಕಾದರೂ ಕೂಡ ನೀವು ಇಲ್ಲಿ ರೊಟ್ಟಿನ ಲಟ್ಟಿಸ್ಬೋದು. ಸೊ ನೋಡಿ, ನಾವೀಗ ಒಂದಷ್ಟು ಅಗಲಿಕ್ಕೆ ರೊಟ್ಟಿನ ಲಟ್ಟಿಸಿದ್ದೀನಿ. ನೋಡ್ತಾ ಇದ್ದಿಲ್ಲ, ಈ ರೀತಿ ತೆಳುವಾಗಿಯೇ ರೊಟ್ಟಿನ ಲಟ್ಟಿಸಿರೋದು, ತೀರ ದಪ್ಪದಾಗಿ ಏನೂ ಅಲ್ಲ. ಈ ಲಟ್ಟಿಸಿದ ರೊಟ್ಟಿನ ಈ ಥರ ಕೈ ಮೇಲೆ ತೊಗೊಂಡು ಡೈರೆಕ್ಟಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೂ ಕೂಡ ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಒಂದು ತಟ್ಟೆನಲ್ಲಿ ಎಲ್ಲ ರೊಟ್ಟಿನೂ ಕೂಡ ಒಂದೇ ಸತಿಗೆ ಲಟ್ಟಿಸಿಟ್ಟು ನಂತರ ಕೂಡ ಬೇಯಿಸ್ಕೊಳ್ಬೋದು. ಮತ್ತು ಲಟ್ಟಿಸಿದ ರೊಟ್ಟಿ ನಾವು ಒಣಗೋದಕ್ಕೆ ಬಿಡಬಾರ್ದು. ಅದ್ರ ಮೇಲೆ ಒಂದು ಮುಚ್ಚಳದಿಂದ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಡಬೇಕು. ನಾನಿಲ್ಲಿ 2 ರೊಟ್ಟಿನ ಲಟ್ಟಿಸಿ ತೋರಿಸಿದ್ದೀನಿ. ಅಂದರೆ ಪ್ರತಿಯೊಂದು ರೊಟ್ಟಿನೂ ಕೂಡ ಇಷ್ಟೇ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು, ಎಲ್ಲೂ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಇವಾಗ ರೊಟ್ಟಿನ ಈ ಥರ ಕೈ ಮೇಲೆ ತೊಗೊಂಡು ಚೆನ್ನಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕ್ತಾ ಇದ್ದೀನಿ. ನಂತರ ಒಂದು ಕಾಟನ್ ಬಟ್ಟೆನ ತಣ್ಣೀರಿನಲ್ಲಿ ಅದ್ದಿ ಈ ರೊಟ್ಟಿ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ರೊಟ್ಟಿಗೆ ಹಸಿ ಹಚ್ಚೋದು ಅಂತ ಹೇಳ್ತಾರೆ. ಈ ಹಸಿ ಹಚ್ಚಿರೋದು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಲೈಟಾಗಿ ಹಸಿ ಆಗಿದೆ ಅಂದಾಗಲೇ ರೊಟ್ಟಿನ ತಿರುವು ಹಾಕಿ ಇನ್ನೊಂದು ಬದಿಗೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ರೊಟ್ಟಿ ಬೇಯಿಸಬೇಕಾದ್ರೆ ಗ್ಯಾಸ್ ಫ್ಲೇಮು ಯಾವಾಗಲೂ ಹೈ ಫ್ಲೇಮ್ನಲ್ಲೇ ಇರಬೇಕು. ಸೊ ನೋಡಿ, ಇವಾಗ ರೊಟ್ಟಿ ಅಲ್ಲಲ್ಲಿ ಉಬ್ಬಿ ಬರ್ತಾ ಇದೆ ಅಂದಾಗ ಮತ್ತೆ ನಾನಿಲ್ಲಿ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಯಾವ ಥರ ರೊಟ್ಟಿ ಉಬ್ಬಿ ಬರ್ತಾ ಇದೆ ಅಂತ. ಪೂರಿಯಂತೆ ಉಬ್ಬಿ ಬರುವಂತಹ ತೆಂಗಿನಕಾಯಿ ರೊಟ್ಟಿ ನೋಡಿ ಯಾವ ಥರ ಸಾಫ್ಟಾಗಿ ರೆಡಿ ಆಗಿದೆ ಅಂತ. ಈ ಥರ ಉಬ್ಬಿ ಬಂದರೆ ಸಾಫ್ಟಾಗಿ ಕೂಡ ರೆಡಿ ಆಗುತ್ತೆ. ಅಷ್ಟೇ ಅಲ್ಲ, ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಎಲ್ಲಿ ನಿಮಗೆ ರೊಟ್ಟಿ ಬೆಂದಿಲ್ಲ ಅಂತ ಅನಿಸುತ್ತೋ ಲೈಟಾಗಿ ಕಾಟನ್ ಬಟ್ಟೆಯಿಂದ ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೋದು. ಸೊ ನೋಡಿ, ಇವಾಗ ಒಂದು ರೊಟ್ಟಿನ ನಾನಿಲ್ಲಿ ಬೇಯಿಸಿದ್ದಾಗಿದೆ. ಅದೇ ರೀತಿ ನಾನಿಲ್ಲಿ ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾದಿರ್ತಕ್ಕಂಥ ತವ ಮೇಲೆ ರೊಟ್ಟಿನ ಹಾಕಿ ಆ ಹಸಿ ಹಚ್ಚಿರೋದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಹಸಿ ಆಗಿದೆ ಅಂದಾಗಲೇ ತಿರುವು ಹಾಕಿ ಹೈ ಫ್ಲೇಮಲ್ಲಿಟ್ಟೇ ಚೆನ್ನಾಗಿ ರೊಟ್ಟಿನ ಬೇಯಿಸಬೇಕು. ಸೊ ನೋಡಿ, ಈ ಥರ ತಿರುವು ಹಾಕಿ 1 ನಿಮಿಷ ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂದಾಗ ಪುನಃ ಅದನ್ನು ಮತ್ತೆ ತಿರುವು ಹಾಕಿದ್ರೆ ಈ ರೀತಿ ರೊಟ್ಟಿ ಉಬ್ಬಿ ಬರ್ತಾ ಇರುತ್ತೆ. ಒಂದು ವೇಳೆ ಉಬ್ಬಿ ಬರ್ತಾ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೂ ಕೂಡ ಸಾಕು, ಆವಾಗಲೂ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಜಾಸ್ತಿನೂ ಕೂಡ ನಾವಿಲ್ಲಿ ರೊಟ್ಟಿನ ತಿರುವಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಇದರಿಂದ ರೊಟ್ಟಿ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ, ಸಾಫ್ಟಾಗಿ ಆಗೋದಿಲ್ಲ. ಸೊ ನೋಡಿ, ಎಲ್ಲ ರೊಟ್ಟಿನೂ ಕೂಡ ನಾನಿಲ್ಲಿ ಮಾಡಿಟ್ಟಿದ್ದಾಗಿದೆ. ಬಿಸಿ ಇರುವಾಗಲೇ ರೊಟ್ಟಿನ ಸರ್ವ್ ಮಾಡಿ ಒಬ್ಬರೇ ಒಂದು 4 ರೊಟ್ಟಿನ ಊಟ ಮಾಡ್ತಾರೆ. ರುಚಿ ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಮತ್ತು ಪದ್ರ ಆಗಿರ್ತಕ್ಕಂಥ ರೊಟ್ಟಿ ರೆಡಿಯಾಗಿದೆ. ನೋಡ್ತಾ ಇದ್ದಿಲ್ಲ, ಮುಷ್ಟಿ ಅಷ್ಟೇ ಸಾಫ್ಟ್ ಆಗಿರ್ತಕ್ಕಂಥ ತೆಂಗಿನಕಾಯಿ ಅಕ್ಕಿ ರೊಟ್ಟಿ ನೋಡಿ 2 ಪದರಿನ ಹಾಗೆ ರೊಟ್ಟಿ ರೆಡಿಯಾಗಿದೆ. ತೆಂಗಿನಕಾಯಿ ಹಾಕಿರೋದ್ರಿಂದ ರೊಟ್ಟಿ ಮೇಲ್ಭಾಗ ಸ್ವಲ್ಪ ಗರಿಗರಿಯಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅಲ್ಲಲ್ಲಿ ಗ್ರೈಂಡ್ ಮಾಡಿದಂಥ ತೆಂಗಿನಕಾಯಿ ಕಾಣ್ತಾ ಇರುತ್ತೆ. ಸೊ ನೋಡ್ತಾ ಇದ್ದಿರಲ್ಲ, ಕಪ್ಗೆ ಆ ರೊಟ್ಟಿಯಲ್ಲಿ ಕಾಣ್ತಾ ಇರೋದು ತೆಂಗಿನಕಾಯಿ. ಈ ರೀತಿ ಒಂದು ಕಾಟನ್ ಬಟ್ಟೆನಲ್ಲಿ ರೊಟ್ಟಿನ ಸುತ್ತಿಟ್ಟು ಮೇಲ್ಗಡೆ ಒಂದು ಮುಚ್ಚಳದಿಂದ ಮುಚ್ಚಿಟ್ರೆ ಸಂಜೆವರೆಗೂ ರೊಟ್ಟಿ ಸಾಫ್ಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ತೆಂಗಿನಕಾಯಿ ರೊಟ್ಟಿ ರೆಸಿಪಿ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.